ಪ್ರಥಮ PUC ಅರ್ಥಶಾಸ್ತ್ರ ಅಧ್ಯಾಯ 1 ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ 1 ಮತ್ತು 2 ಅಂಕದ ಪ್ರಶ್ನೋತ್ತರಗಳು. ಈ ಅಧ್ಯಾಯದ 1 ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನು ಸವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೇ ಒಂದು ಪ್ರಶ್ನೆ, ಆಲ್ಫ್ರೆಡ್ ಮಾರ್ಷಲ್ ರವರ ಪ್ರಕಾರ ಅರ್ಥಶಾಸ್ತ್ರ ಎಂದರೇನು? ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನ ಅಂದರೆ ಮಾನವನ ದೈನಂದಿನ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ನಡೆಸುವ ಶಾಸ್ತ್ರವನ್ನು ಅರ್ಥಶಾಸ್ತ್ರ ಎನ್ನುತ್ತೇವೆ. ಎರಡನೆಯ ಒಂದು ಪ್ರಶ್ನೆ, ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ ಎಂದರೇನು? ಬಹುವಚನದಲ್ಲಿ ಸಂಖ್ಯಾಶಾಸ್ತ್ರ ಎಂದರೆ ಕ್ರಮಬದ್ಧವಾಗಿ ಸಂಗ್ರಹಿಸಲ್ಪಟ್ಟ ಅಂಕಿ ಸಂಖ್ಯಾ ಮಾಹಿತಿ ಎಂದರ್ಥ. ಆರ್ಥಿಕ ದತ್ತಾಂಶವೆಂದರೇನು? ಆರ್ಥಿಕ ಚಟುವಟಿಕೆ ಮತ್ತು ಸಮಸ್ಯೆಗಳಿಗೆ ಸಂಬಂಧಪಟ್ಟ ಅಂಕಿ ಸಂಖ್ಯೆ ಅಥವಾ ಮಾಹಿತಿಗಳನ್ನು ಆರ್ಥಿಕ ದತ್ತಾಂಶ ಎನ್ನುತ್ತೇವೆ. ನಾಲ್ಕನೆಯ ಒಂದು ಪ್ರಶ್ನೆ, ಯಾವ ವಿಷಯವು ಅರ್ಥಶಾಸ್ತ್ರಜ್ಞರು ಆರ್ಥಿಕ ಸಂಗತಿಗಳನ್ನು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸಲು ಸಮರ್ಥರನ್ನಾಗಿ ಮಾಡುತ್ತದೆ? ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರಜ್ಞರನ್ನು ಆರ್ಥಿಕ ಸಂಗತಿಗಳನ್ನು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟ ರೂಪದಲ್ಲಿ ನಿರೂಪಿಸಲು ಸಮರ್ಥರನ್ನಾಗಿ ಮಾಡುತ್ತದೆ. ಐದನೆಯ ಒಂದು ಪ್ರಶ್ನೆ, ಭಾರತದಲ್ಲಿ ಅಕ್ಕಿ ಉತ್ಪನ್ನವು 1974-75ರಲ್ಲಿ 39.58 ಮಿಲಿಯನ್ ಟನ್ಗಳಿಂದ 84-85ರಲ್ಲಿ 58.64 ಮಿಲಿಯನ್ ಟನ್ಗಳಿಗೆ ಹೆಚ್ಚಳವಾಗಿ ಈ ಹೇಳಿಕೆಯಲ್ಲಿ ಬಳಸಲಾಗುವ ದತ್ತಾಂಶಗಳ ಪರಿಮಾಣಾತ್ಮಕ ಅಥವಾ ಗುಣಾತ್ಮಕವೇ ಗುರುತಿಸಿ. ಈ ದತ್ತಾಂಶಗಳು ಪರಿಮಾಣಾತ್ಮಕ ದತ್ತಾಂಶಗಳಾಗಿವೆ. ಈ ಹೇಳಿಕೆಯಲ್ಲಿ ಅಕ್ಕಿ ಉತ್ಪನ್ನ ತೂಕವನ್ನು ಸಂಖ್ಯೆಗಳಲ್ಲಿ ಅಳತೆ ಮಾಡುವುದರಿಂದ. 2 ಅಂಕದ ಪ್ರಶ್ನೋತ್ತರಗಳು. ಮೊದಲನೆಯ ಪ್ರಶ್ನೆ, ಪರಿಮಾಣಾತ್ಮಕ ದತ್ತಾಂಶಕ್ಕೆ 2 ಉದಾಹರಣೆ ಕೊಡಿ. ಪರಿಮಾಣಾತ್ಮಕ ದತ್ತಾಂಶದ 2 ಉದಾಹರಣೆಗಳೆಂದರೆ ಬೆಲೆಗಳು, ಆದಾಯಗಳು, ತೆರಿಗೆ ಪಾವತಿ, ತೂಕ, ಅಳತೆ ಮುಂತಾದವುಗಳು. ಎರಡನೆಯ ಒಂದು ಪ್ರಶ್ನೆ, ಗುಣಾತ್ಮಕ ದತ್ತಾಂಶಕ್ಕೆ 2 ಉದಾಹರಣೆ ಕೊಡಿ. ಗುಣಾತ್ಮಕ ದತ್ತಾಂಶದ 2 ಉದಾಹರಣೆಗಳೆಂದರೆ ಉತ್ತಮ ಅಥವಾ ಕೀಳು, ಆರೋಗ್ಯವಂತ ಅಥವಾ ಅನಾರೋಗ್ಯವಂತ, ಕೌಶಲ್ಯ ಹೊಂದಿದ ಅಥವಾ ಕೌಶಲ್ಯ ಹೊಂದದ, ಸುಂದರ ಅಥವಾ ಕುರೂಪಿ. ಮೂರನೆಯ ಒಂದು ಪ್ರಶ್ನೆ, ನೀವು ನಿತ್ಯ ಜೀವನದಲ್ಲಿ ಕಾಣುವ 2 ಕೊರತೆಗಳನ್ನು ತಿಳಿಸಿ. ನಾವು ನಿತ್ಯ ಜೀವನದಲ್ಲಿ ಕಾಣುವ ಕೊರತೆಗಳೆಂದರೆ ನೀರು, ಪಡಿತರ ಆಹಾರ, ಪೆಟ್ರೋಲ್, ಡೀಸೆಲ್ ಇತ್ಯಾದಿ. ನಾಲ್ಕನೆಯ ಒಂದು ಪ್ರಶ್ನೆ, ಪರ್ಯಾಯ ಉಪಯೋಗವುಳ್ಳ ಯಾವುದಾದರೂ 2 ಸಂಪನ್ಮೂಲಗಳನ್ನು ಹೆಸರಿಸಿ. ಪರ್ಯಾಯ ಉಪಯೋಗವುಳ್ಳ ಸಂಪನ್ಮೂಲಗಳೆಂದರೆ ನೀರು, ಕಬ್ಬಿಣದ ಅದಿರು, ಮರಗಳು, ಭೂಮಿ ಇತ್ಯಾದಿ. ಅಂದರೆ ಒಂದೇ ಸಂಪನ್ಮೂಲವನ್ನು ಅತಿ ಹೆಚ್ಚು ಬಳಕೆ ಮಾಡುವ ಅಂದರೆ ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡುವವನ್ನ ನಾವು ಪರ್ಯಾಯ ಉಪಯೋಗ ಅಂತ ಹೇಳಿ ಕರಿತೀವಿ.